ನಿಮಗೆ ಸಪೋರ್ಟ್ ಮಾಡಲಿಲ್ಲ ನನ್ನ ಮೇಲೆ ಈ ತರ ಮಾನಹಾನಿ ಮಾಡಬೇಡಿ. ಬಾಡಿ ಮೀಟಿಂಗ್ ನೀವು ಚಿಕ್ಕಬಳ್ಳಾಪುರ ಜಿಲ್ಲಾ ಬೆಸ್ಕಾಂ ಗುತ್ತಿಗೆದಾರರ ಸಂಘದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಸಂಘದ ನೂತನ ಸಮಿತಿ ಆಯ್ಕೆಯಾಗಬೇಕು ಎಂಬ ನಿಯಮ ಬೈಲಾದಲ್ಲಿದ್ದರೂ ಅದನ್ನು ಉಲ್ಲಂಘಿಸಿ ಹಾಲಿ ಅಧ್ಯಕ್ಷರು 5 ವರ್ಷವಾದರೂ ಸಂಘದ ಅಧ್ಯಕ್ಷರಾಗಿ ಮುಂದುವರಿಯುತ್ತಿದ್ದಾರೆ. ಉಲ್ಲಂಘನೆ ಮಾಡಿದ್ರೆ ಅನಧಿಕೃತ ಅಧ್ಯಕ್ಷನಿಗೆ ಹೇಳಿ ಧಿಕ್ಕಾರ. ಸರ್ಕಾರಿ ಅಧಿಕಾರಿಗಳಿಗೆ ಮಕ್ಕಳ ಟೋಪಿ ಹಾಕಿ ನಕಲಿ ಅಧ್ಯಕ್ಷರಿಗೆ ಹೇಳಿ ಧಿಕ್ಕಾರ. ಅವಧಿ ಮುಗ್ದಿರೋರು ಮುಂದುವರಿಸ್ತಾರೆ ಅಂತ ನಕಲಿ ಅಧ್ಯಕ್ಷರಿಗೆ ಹೇಳಿ ಧಿಕ್ಕಾರ. ಅಲ್ಲದೆ ರಾಜೀನಾಮೆ ನೀಡಿ ನೂತನ ಸಮಿತಿ ಆಯ್ಕೆ ಮಾಡುವಂತೆ ಮನವಿ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಮಾಜಿ ಅಧ್ಯಕ್ಷ ಬಾಬು ಎಂಬುವರು ಆರೋಪಿಸಿದ್ದಾರೆ. ಅಲ್ಲದೆ 5 ವರ್ಷದ ಹಿಂದೆ ಸಂಘಕ್ಕೆ 3 ವರ್ಷದ ಅವಧಿಗೆ ಅವಿರೋಧವಾಗಿ ಆಯ್ಕೆ ನಡೆದಿದ್ದು 3 ವರ್ಷಗಳ ನಂತರ ಮತ್ತೆ ಅವಿರೋಧ ಆಯ್ಕೆ ಅಥವಾ ಚುನಾವಣೆ ನಡೆಯಬೇಕಿತ್ತು. ಆದರೆ 5 ವರ್ಷವಾದರೂ ಹಾಲಿ ಅಧ್ಯಕ್ಷ ರಾಜಣ್ಣ ಸಂಘದ ಅಧ್ಯಕ್ಷರಾಗಿ ಮುಂದುವರಿಯುತ್ತಿದ್ದು ಸಂಘದ ಸದಸ್ಯರ ಸಮಸ್ಯೆಗಳನ್ನು ಆಲಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ ಸಂಘದ ಸದಸ್ಯರ ಯಾವುದೇ ಸಮಸ್ಯೆ ಪರಿಹಾರ ಮಾಡಿಲ್ಲ. ಹಾಗಾಗಿ ಹಾಲಿ ಅಧ್ಯಕ್ಷರು ರಾಜೀನಾಮೆ ನೀಡಿ ನೂತನ ಅಧ್ಯಕ್ಷರ ಆಯ್ಕೆ ಮಾಡಬೇಕೆಂದು ಆಗ್ರಹ ಮಾಡಿದರು. ಈ ಸಂಬಂಧ ರಾಜ್ಯ ಸಮಿತಿಯೊಂದಿಗೂ ಮಾತನಾಡಿದ್ದು ಅವರು ಕೂಡಲೇ ರಾಜೀನಾಮೆ ಸಲ್ಲಿಸಲು ಸೂಚಿಸಿದ್ದಾರೆ. ಅಲ್ಲದೆ ನೂತನ ಸಮಿತಿ ಆಯ್ಕೆ ಮಾಡುವಂತೆಯೂ ಹೇಳಿದ್ದಾರೆ. ಆದರೆ ಹಾಲಿ ಅಧ್ಯಕ್ಷ ರಾಜಣ್ಣ ಇದಕ್ಕೆ ಗಮನ ನೀಡದೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುತ್ತಿರುವುದಾಗಿ ಆರೋಪಿಸಿದರು. ನನ್ನ ಹೆಸರು TS ಬಾಬು ಅಂತಂದ್ಬಿಟ್ಟು ನಾನು ಮಾಜಿ ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿದ್ದೀನಿ. ಮಾಜಿ ಕೇಂದ್ರ ಕಾರ್ಯ ಸಮಿತಿಯಲ್ಲೂ ಸಹ 3 ವರ್ಷ ಕೆಲಸ ಮಾಡಿದ್ದೀನಿ ಎಲೆಕ್ಟೆಡ್ ಬಾಡಿಯಲ್ಲಿ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷ ಆಗಿದೆ. ಅದು ಏನು ಎಲೆಕ್ಷನ್ ಇಲ್ಲ, ಇನಾಮಿನೇಸ್ ಆಗಿ ಒಬ್ಬನ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತಂದ್ಬಿಟ್ಟು ಕಮಿಟಿ ಮಾಡಿದ್ವಿ. 3 ವರ್ಷ ವ್ಯಾಲಿಡಿಟಿ ಅಷ್ಟೇ ನಮ್ಮ ಬೈಲಾ ಪ್ರಕಾರ. ಈ ಒಂದು 3 ವರ್ಷ ಅವಧಿ ಮುಗಿದ್ರು 5 ವರ್ಷ ಆಗ್ತೈತೆ. 5 ವರ್ಷ ಆದರೂ ಸಹ ಅವರೇ ಮುಂದುವರಿತಾ ಇದ್ದಾರೆ. ಯಾವುದೇ ಥರ ಅವರಿಗೆ ಅಪ್ರೂವಲ್ಸ್ ಇಲ್ಲ. ಅಧ್ಯಕ್ಷರಿಗಾಗಲಿ ಸೆಕ್ರೆಟರಿಗಾಗಲಿ ಯಾವುದೇ ಥರ ಅಪ್ರೂವಲ್ಸ್ ಇಲ್ಲ ಅವರಿಗೆ. ಯಾಕಂದರೆ 3 ವರ್ಷ ನಮ್ಮ ಬೈಲಾ ಅಷ್ಟೇ. ಯಾವುದೇ ಒಬ್ಬ ಪದಾಧಿಕಾರಿಗೆ ಒಂದು ಅವಧಿ ಒಂದು ಪದವಿಯಲ್ಲಿ ಮುಂದುವರಿಬೇಕಾದ್ರೆ ಅಲ್ಲಿ ಇವ್ರದ್ದು ಏನು ರೂಪುರೇಷೆಗಳಾಗಲಿ ನಮ್ಮ ಶಿಸ್ತಿನ ಬಗ್ಗೆ ಆಗಲಿ ಕಾಂಟ್ರಾಕ್ಟರ್ಸ್ ಏನು ಸಮಸ್ಯೆ ಇದೆ ಸಮಸ್ಯೆಗೆ ಸಾಲ್ವ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಏನು ಮಾಡಿದ್ದೀವಿ, ನಮ್ಮ ಪ್ರೆಸ್ ಮೀಡಿಯಾ ಮುಖಾಂತರ ಅವನು ರಾಜೀನಾಮೆ ಕೇಳ್ತಾ ಇದ್ದೀವಿ. ಹೊಸ ಕಮಿಟಿ ಮಾಡಿ, ಯಾರೇ ಆಗಲಿ ರಾಜ್ಯದಲ್ಲಿ ನಾವು ಜಿಲ್ಲೆಯಲ್ಲಿ ಸುಮಾರು ಜನ ಸದಸ್ಯರಿದ್ದಾರೆ, ಅದನ್ನು ಯಾರೋ ಒಬ್ಬನು ಹೊಸ ಕಮಿಟಿ ಮಾಡಿ. ಯಾಕಂದ್ರೆ ನಾವು ಕೇಳಿ ಸಾಕಾಗೈತೆ. ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು, ಮಾಸಿಕ ಮೀಟಿಂಗು. ಆ ಮೀಟಿಂಗ್ ಯಾವುದೂ ಮಾಡ್ತಾ ಇಲ್ಲ. ಬೇಕಾದ್ರೆ ನೀವು ಬುಕ್ ತರಿಸಿ ನೋಡಿಸಿ, ಬೇಕಾದರೆ ಅವ್ರು ಶೋ ಮಾಡಲಿ. ಒಂದು ಮೀಟಿಂಗು ಮಾಡ್ತಾ ಇಲ್ಲ. 5 ವರ್ಷಕ್ಕೆ 5 ಮೀಟಿಂಗ್ ಮಾಡಿರ್ಬೋದು. ನಾವು ಯಾರನ್ನ ಕೇಳೋಣ? ಈಗ ಸಿಕ್ಕಿದ್ದಾರೆ, ಇವತ್ತು ಕೇಳ್ತಾ ಇದ್ದೀವಿ. ಯಾವುದು ಸ್ಪಂದನೆಯೂ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಕಾಂಟ್ರಾಕ್ಟರ್ಸ್ಗೆ. ಕೆಲವ್ರಿಗೆ ಇರ್ಬೋದೇನೋ, ಮೆಜಾರಿಟಿ ಆಫ್ 75% ಗುತ್ತಿಗೆದಾರರಿಗೆ ಸ್ಪಂದನೆ ಇಲ್ಲ. ಸರ್, ರಾಜ್ಯ ಕಮಿಟಿಯವ್ರಿಗೆ ಹೇಳಿದ್ದೀವಿ. ರಾಜ್ಯ ಕಮಿಟಿಯವರು ಲೆಟರ್ ಹಾಕಿದ್ದಾರೆ. ಏನಂತ, ಈ ಥರ ನೀವು ಮುಂದಿನ ಕಮಿಟಿಗೆ ಬಿಟ್ಕೊಡಿ, ಮುಂದಿನ ಕಮಿಟಿ ಮಾಡಿ ಅಂತಂದ್ಬಿಟ್ಟು, ಜಾಗ ನೋಡಿ ಅಂತಂದ್ಬಿಟ್ಟು ಅವರು ಓರಲ್ ಆಗಿ ಹೇಳಿದ್ದಾರೆ. ಇವರಿಗೆ ಹೊಸ ಕಮಿಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತಂದ್ಬಿಟ್ಟು. ಇವರು ಯಾವುದೇ ಥರ ಸ್ಪಂದನೆ ಮಾಡ್ತಾ ಇಲ್ಲ. ಇನ್ನು ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಹಾಲಿ ಅಧ್ಯಕ್ಷ ರಾಜಣ್ಣ, ಮುಂದಿನ ಚುನಾವಣೆಯವರೆಗೂ ಮುಂದುವರಿಯಲು ರಾಜ್ಯಾಧ್ಯಕ್ಷ ರಮೇಶ್ ಅವರು ಸೂಚಿಸಿದ್ದರಿಂದ ನಾನು ಮುಂದುವರಿಯುತ್ತಿದ್ದೇನೆ. ರಾಜ್ಯ ಸಮಿತಿ ಚುನಾವಣೆ ಮಾಡಿದರೆ ತಾವು ಬಿಟ್ಟುಕೊಡುವುದಾಗಿ ಹೇಳಿದರು. ಅಲ್ಲದೆ ಸದಸ್ಯರು ಬಯಸಿದರೆ ನಾಳೆನೇ ರಾಜೀನಾಮೆ ನೀಡುವುದಾಗಿ ಹೇಳಿದರು. ನಮ್ಮದು ಒಕ್ಕೂಟ ವ್ಯವಸ್ಥೆಯ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ. ಇದರಲ್ಲಿ ನಾವು ಗೌರವಾಧ್ಯಕ್ಷರು. ಅರ್ಥ ಆಯ್ತಾ? ಇದು ನಮ್ಮೆಲ್ಲ ಜನರಲ್ ಬಾಡಿ 3 ವರ್ಷಕ್ಕೊಂದು ಸಾರಿ ಮಾಡಿ ಜನರಲ್ ಬಾಡಿನಲ್ಲಿ ಮಾಡಬೇಕು ಅಂತಿದೆ. ಏನೋ ಪೀರಿಯಡ್ 1.5 ವರ್ಷ ಒಬ್ಬರಿಗೆ ಹಿಂಗೆ ಕಾಂಪಿಟೇಷನ್ ಬಂದಾಗ ಇನಾಮ್ನಸ್ ಆಗಿ ಮಾಡಿದ್ವು. ಫಸ್ಟ್ ಟರ್ಮು ಬಾಗೇಪಲ್ಲಿಗೆ ಹೋಗಿತ್ತು, ಸೆಕೆಂಡ್ ಟರ್ಮು ಚಿಂತಾಮಣಿಗೆ ಅಂತ ಬಂದಿತ್ತು. ಚಿಂತಾಮಣಿಗೆ ಬಂದಾಗ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ರು ಇನಾಮ್ನಸ್ ಆಗಿ. ನನ್ನ ಪೀರಿಯಡ್ ಮುಗಿದ ಮೇಲೆ ನಾವು ಜನರಲ್ ಬಾಡಿ ಮಾಡಿದ್ವಿ. ಜನರಲ್ ಬಾಡಿ ಮಾಡಿ ನಾವು ಇನಾಮ್ನಸ್ ಆಗಿ ಅಲ್ಲಿ ಒಂದು ಕಮಿಟಿ ಫಾರಮ್ ಮಾಡಿದ್ವಿ. ಕಮಿಟಿ ಫಾರಮ್ ಮಾಡಿದ್ಮೇಲೆ ಅದನ್ನು ಅನುಮೋದನೆಗೆ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘ ಇದೆ, ಅದರ ಅನುಮೋದನೆಗೆ ನಾವು ಕಳಿಸಿದ್ವಿ.
ಆ ಅನುಮೋದನೆಯಲ್ಲಿ ಅವರೇನು ಮಾಡಿದ್ರು, ಅವ್ರು ಜನರಲ್ ಬಾಡಿ ಮೀಟಿಂಗಲ್ಲಿ ಇಟ್ಟರು. ಅಲ್ಲೇನಾಯಿತು, ನೀವು ಬೈಲಾ ನಿಯಮದ ಪ್ರಕಾರ ಸದಸ್ಯರ 1/3 ಮೆಜಾರಿಟಿ ಇಲ್ಲ, ನೀವು ಸದಸ್ಯರು ಎಲ್ಲ ಸದಸ್ಯರನ್ನು ಕರೆದು ನೀವು ಜನರಲ್ ಬಾಡಿ ಮಾಡಿಲ್ಲ, ನೀವು ಬೆರಳೆಣಿಕೆ ಜನರಷ್ಟು ಮಾತ್ರ ಕರೆದು ನಿಮ್ಗೆ ಯಾರಿಗೆ ಬೇಕೋ ಅವ್ರನ್ನ ಮಾಡಿದ್ದೀವಿ, ಇದನ್ನು ನಾವು ಅನುಮೋದನೆ ಮಾಡೋಕ್ಕಾಗೋದಿಲ್ಲ ಈ ಕಮಿಟಿನ ಅಂತೇಳಿ ಆರೋಪ ಮಾಡಿ ನನಗೆ ಅದನ್ನು ಆ ಪಟ್ಟಿನ ಅನುಮೋದನೆ ಮಾಡಲಿಲ್ಲ. ಆವಾಗ ಏನು ಮಾಡಿದ್ರು ರಾಜ್ಯ ಅಧ್ಯಕ್ಷರು ರಮೇಶ್ ಅವರು, ನೀವೀಗ ನೆಕ್ಸ್ಟ್ ಎಲೆಕ್ಷನ್ ಆಗೋ ತನಕ ನೀವು ಮುಂದುವರಿರಿ ಅಂತ ಹೇಳಿದ್ರು. ನಾವು ಮುಂದುವರಿತಾ ಇದ್ದೀವಿ. ಖಂಡಿತ ನಾನೇ ಇದರಲ್ಲಿ ಗುಟ ಹೊಡ್ಕೊಂಡಿರ್ಬೇಕು ಅಂತಿಲ್ಲ. ನಮ್ಮ ಸದಸ್ಯರೆಲ್ಲರೂ ಕೂಡ ಏನು ಬಯಸಿದ್ರೆ ನಾವು ನಾಳೆನೇ ರಾಜೀನಾಮೆ ಕೊಡಕ್ಕೆ ರೆಡಿ ಇದ್ದೀನಿ, ನನಗೇನಿಲ್ಲ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೀಟಿಂಗ್ ಎಷ್ಟು ಜನ ಬಂದಿದ್ದಾರೆ?